ಗಣೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾ ಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ ಸರ್ವಕಾರ್ಯಾರ್ಥ ಸಿದ್ಧಯೇ. ವಂದಿಸುವೆನು ಗಣನಾಥನೇ ವಂದಿಸುವೆನು ಗಣನಾಥನೇ ಗಣನಾಥನೇ ನಾನು ತಂದೆ ನಂಬಿದೆ ತವ ಪಾದವನೇ. ಅವಕಾಶಕ್ಕಾಗಿ ಸತೀಶ್ ಶೆಟ್ಟಿ ಅವರಿಗೆ ವಂದಿಸುತ್ತಾ ಗಡಿಗೆ ಹೊಳೆಯ ಕಾಶ್ಯಪ ಪ್ರತಿಷ್ಠಾನ ಮಹಿಳಾ ಯಕ್ಷಗಾನ ಮಂಡಳಿ ಅರ್ಪಿಸುತ್ತಿರುವ ಜನಜಾಗೃತಿ ಆಖ್ಯಾನ ಸತ್ಯಶೀಲ ವಿಜಯ. ಕುಂದು ಕಳೆದು ಪಾಲಿಸಬೇಕು ದೇವ ಸುರವೃಂದ ಪೂಜಿತ ನೀನು ಕೊಡು ಯಜವ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಗಜಾನನ ಭಟ್ಟ ತುಳಿಗೇರಿ, ಮದ್ದಳೆಯಲ್ಲಿ ಶ್ರೀ ಶ್ರೀಪತಿ ಹೆಗಡೆ ಕಂಚಿಮನೆ, ಚಂಡೆ ಶ್ರೀ ಮಹಾಬಲೇಶ್ವರ ನಾಯ್ಕನಕೆರೆ. ಒಂದು ಕಳೆದು ಪಾಲಿಸಬೇಕು ದೇವ ಸುರ ವೃಂದ ಪೂಜಿತ ನೀನು ಕೊಡು ಯಜವ. ಸತ್ಯಶೀಲ ಶ್ರೀಮತಿ ಸುಮಾ ಹೆಗಡೆ ಗಡಿಗೆಹೊಳೆ, ಮಂತ್ರಿ ಶ್ರೀಮತಿ ಜಯಶ್ರೀರಾ ಹೆಗಡೆ ಕೊಡೆಮನೆ. ಮೊದಲ ಪೂಜೆಯ ಭಕ್ತಿಯಿಂದಲೇ ಗಿಡ ಮೊದಲ ಪೂಜೆಯ ಭಕ್ತಿಯಿಂದಲೇ ಗೈದು ಸದಮಲ ಮನದಿ ನಮಿಸುತ್ತಲೇ. ಭೂಮುಖಿ ಶ್ರೀಮತಿ ಅನ್ನಪೂರ್ಣ ಭಟ್ ಗಡಿಗೆಹೊಳೆ, ಚಂದ್ರಸೇನ ಶ್ರೀಮತಿ ನಿರ್ಮಲಾ ಹೆಗಡೆ ಗೋಳಿಕೊಪ್ಪ. ವಿಧ ವಿಧ ಬಗೆಯ ನೈವೇದ್ಯವ ಕೊಡುವೆ ಹರಿತಿ ವಿಕ್ರಮ ಓ ದೇವ. ಗಂಗಮ್ಮ ಹಾಗೂ ಸವಿತೆ ಶ್ರೀಮತಿ ವಿನೋದ ಭಟ್ ಗಡಿಗೆಹೊಳೆ, ಮಗುವಿನ ಪಾತ್ರದಲ್ಲಿ ಕುಮಾರಿ ಸ್ಪಂದನಾ ಭಟ್ ಹುತ್ಗಾರ್, ವೇಷಭೂಷಣ ಶ್ರೀ ಉಮೇಶ್ ಹೆಗಡೆ ಸಂಗರಿಗರು. ವಿಧ ವಿಧ ಬಗೆಯ ನೈವೇದ್ಯವ ಕೊಡುವೆ ಒದಕು ವಿಕ್ರಮ ಹರಿಸಿ ಓ ದೇವ. ಕತೆ ಶ್ರೀ ಸತೀಶ್ ಶೆಟ್ಟಿಯವರದ್ದು, ಪದ್ಯ ರಚನೆ ಶ್ರೀ ಗಜಾನನ ಭಟ್ ತುಳಿಗೇರಿ, ಸಾಹಿತ್ಯ ಹಾಗೂ ನಿರ್ದೇಶನ ವಿದ್ವಾನ್ ಸುಬ್ರಾಯ ಭಟ್ ಗಡಿಗೆಹೊಳೆ, ಕಾರ್ಯಕಾರಿ ನಿರ್ವಹಣೆ ಸುರೇಶ್ ಹಕ್ಕೀಮನೆ. ನೋಡಿ ಜನಜಾಗೃತಿ ಯಕ್ಷಗಾನ ಸತ್ಯಶೀಲ ವಿಜಯ. ಒದಕು ವಿಕ್ರಮ ಹರಿಸಿ ಓ ದೇವಾ ವಂದಿಸುವೆನು ಗಣನಾಥನೇ ನಾನು ತಂದೆ ನಂಬಿದೆ ತವ ಪಾದವನೇ ತಂದೆ ನಂಬಿದೆ ತವ ಪಾದವನೇ. ಗುರುವಿಂಗೆ ಗಣಪತಿಗೆ ಎರಗಿ ನುತಿ ಕೈಯುತ್ತ ಕರದಿ ವೀಣೆಯ ಪಿಡಿದ ಶಾರದೆಯ ಸಂಸ್ತುತಿಸಿ ಹರಸೆಂದು ಕುಲದೇವ ಶಂಕರಗೆ ಮಣಿಯುತ್ತ ಸೂರ್ಯ ದೇವನಿಗೊಂದಿಸಿ
ಪರಮ ಮಂಗಳವನಿ ಕೃತಿಗೆ ನೀಡೆಂದು ಸಿರಿಯರಸನ ಅಂಗ್ರಿ ಕಮಲದಲ್ಲಿ ತಲೆವಾಗುತ್ತ ವರಪಿತನ ಮಾತೆಯ ಮೈತಲದ ಮೈಮರಿಂಗ್ ಒಂದಿದುತ ನೊರೆವೆ ಈ ಕೃತಿಯನು ತೈ ತೈ ತತ್ತಿನ ಗಿಡದಿನ ತೈ ತತ್ತಿನ ಗಿಡದಗ ತರಿ ಗಿಡ ಗಿಡದಗ ತಾಂ ತೈ ಶಿರಸೇ ಪುರಪಾದ ಶಿರಸೇ ಪುರಪಾಲ ಸತ್ಯಶೀಲನು ಮುದದಿ ಶಿರಸೇ ಪುರಪಾಲ ಸತ್ಯಶೀಲನು ಮುದದಿ ಪುರವ ಪಾಲಿಸು ತೀರ್ಥ ಅಧಿಕ ಸಂಭ್ರಮದಿ ಪುರವ ಪಾಲಿಸು ತೀರ್ಥ ಅಧಿಕ ಸಂಭ್ರಮದಿ ಅಧಿಕ ಸಂಭ್ರಮದಿ ಚರಿಸಿ ಸನ್ಮಾರ್ಗದಲ್ಲಿ ಸದ್ಧರ್ಮದಿಂದಿರಲು ಚರಿಸಿ
ಮೆರೆದಿದ್ದನೊಂದು ಆ ಸುರಪತಿಗೆ ಮಿಗಿಲನಿಸಿ ಮೆರೆದಿದ್ದನೊಂದು ಸೈತತೋ ಸೈತತೋ ಮಾರ್ಗದಲ್ಲಿ ಸದ್ಧರ್ಮದಿಂದಿರಲು ಸುರಪತಿಗೆ ಮಿಗಿಲೆನಿಸಿ ಮೆರೆದಿದ್ದನೊಂದು ಈ ಶಿರಸೀಪುರವೆಂಬ ಪಟ್ಟಣದಲ್ಲಿ ಅನೇಕ ಮಂದಿ ಪ್ರತಿಷ್ಠಿತರು ಮೆರೆಯುತ್ತಿದ್ದರು. ನಾವುಗಳು ನಮ್ಮದೇ ಆದಂತಹ ಪ್ರದೇಶದಲ್ಲಿ ಸುವ್ಯವಸ್ಥಿತವಾದಂತಹ ಇರುವಂತ ಕಂಡುಕೊಂಡಿದ್ದೇವೆ. ನಮ್ಮ ನ್ಯಾಯ ನೀತಿ, ನ್ಯಾಯಕ್ಕೆ ಕೊಟ್ಟಂತಹ ಮಹತ್ವ ಇವುಗಳನ್ನು ನೋಡಿ ನಮ್ಮವರೆಲ್ಲರೂ ನಮ್ಮ ಬಗ್ಗೆ ಅಭಿಮಾನವನ್ನು ಹೆಮ್ಮೆಯನ್ನು ಪಟ್ಟುಕೊಂಡಿದ್ದಾರೆ. ಆ ನೆಲೆಯಲ್ಲಿ ಆಗಾಗ ಬಂದು ನಮ್ಮ ಈ ಪಾಳೆಯವಿದೆಯಲ್ಲ, ಇದನ್ನ ವೀಕ್ಷಿಸಿಕೊಂಡು ಹೋಗ್ತಾ ಇರ್ತಾರೆ. ಮಂತ್ರಿ, ಇಲ್ಲಿ ಈ ಪಾಳೆಯದಲ್ಲಿ ವಿಶೇಷವಾದಂತಹ ಆಕರ್ಷಣೆ ಉಂಟು. ಭಾರತ ದೇಶದ ಸಂಸ್ಕೃತಿ, ಸನ್ಮಾರ್ಗ, ಪ್ರಜಾಪ್ರತಿನಿಧಿತ್ವ ನಮ್ಮ ಈ ನಿಯಮಕ್ಕೆ ಒಳಪಟ್ಟು ನಮ್ಮದೇ ಆದಂತಹ ಒಂದು ಸಂಸ್ಥೆಯನ್ನು ರೂಪಿಸಿದ್ದಾಗಿದೆ. ಏನು ಗೊತ್ತು? ದತ್ತು ಕೇಂದ್ರ, ಮಕ್ಕಳನ್ನ ದತ್ತು ತೆಗೆದುಕೊಳ್ಳುವಿಕೆ. ಈ ನಮ್ಮ ಸಂಸ್ಥೆಯ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು ಅಂತಾದಲ್ಲಿ ಬೀದಿಗೆ ಬಿದ್ದಂತಹ ಅನಾಥ ಬಡ ಮಕ್ಕಳನ್ನು, ಶುಶ್ರೂಷಾ ಪಾಲನಾ ಕೇಂದ್ರಗಳಲ್ಲಿರುವಂತಹ ಅನಾಥ ಶಿಶುಗಳನ್ನ ತಂದು ಪಾಲನೆ ಪೋಷಣೆ ಮಾಡುವುದು ನಮ್ಮ ಕಾರ್ಯ. ಅಷ್ಟೇ ಅಲ್ಲ, ಆ ಅನಾಥ ಮಕ್ಕಳಿಗೆ ನೆಮ್ಮದಿಯ ಬದುಕನ್ನ ಕಟ್ಟಿಕೊಡಬೇಕು, ಇದು ನಮ್ಮ ಉದ್ದೇಶ. ಜೊತೆಗೆ ಆ ಪುಟ್ಟ ಮಕ್ಕಳಿಗೆ ಆಶ್ರಯ ಕೊಟ್ಟು ಕೃತಾರ್ಥರಾಗಬೇಕು, ಇದು ನಮ್ಮ ಉದ್ದೇಶವೇ ಹೌದು. ಮಂತ್ರಿ, ಏನೇ ಆಗಲಿ ನೆಮ್ಮದಿಯ ಬದುಕು ನಮ್ಮದು. ಈ ನಮ್ಮ ಉದ್ದೇಶವನ್ನ ಸಾರ್ಥಕವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಇದೊಂದು ಹೆಮ್ಮೆಯ ವಿಚಾರ ನಮಗೆ. ಹೌದು. ಅದಿರಲಿ ಮಂತ್ರಿ, ಈ ಪುರದಲ್ಲಿ ಏನು ನಡೀತಾ ಇದೆ? ನಮ್ಮ ಈ ಶಿರಸೀಪುರದಲ್ಲಿ ವಿಶೇಷ ವಾರ್ತೆಗಳೇನಾದರೂ ಇವೆಯೇನು? ಇವೆ ಸ್ವಾಮಿ, ಇದೆಯಾ? ಹೇಳು. ದೊರೆಯಕ್ಕೆ ನಾನೆಂಬ ಮಾತ ಗಿಡದ ಗಿಡ ದೊರೆಯಕ್ಕೆ ನಾನೆಂಬ ಮಾತ, ದೊರೆಯಕ್ಕೆ ನಾನೆಂಬ ಮಾತ, ಸಜ್ಜನ ಪ್ರೀತ ದೊರೆಯಕ್ಕೆ ನಾನೆಂಬ ಮಾತ. ಧರಣಿಯೋಳ್ ತುಂಬಿದೆ ಹರುಟ ಎಲ್ಲೆಡೆಯಲ್ಲಿ, ಧರಣಿಯೋಳ್ ತುಂಬಿದೆ ಹರುಟ ಎಲ್ಲೆಡೆಯಲ್ಲಿ, ದುರುಳ ಬುದ್ಧಿಯೋಳ್ ಇಯರೋ ಕೆಲ ಜನರು, ದುರುಳ ಬುದ್ಧಿಯೋಳ್ ಇಯರೋ ಕೆಲ ಜನರು, ಧರಣಿಯೋಳ್ ತುಂಬಿದೆ ಹರುಷ ಎಲ್ಲೆಡೆಯಲ್ಲಿ, ದುರುಳ ಬುದ್ಧಿಯೋಳ್ ಇಯರು ಕೆಲ ಜನರು. ಧರಣಿಯೊಳ್ ತುಂಬಿದೆ ಹರುಷ ಎಲ್ಲೆಡೆಯಲ್ಲಿ, ದುರುಳ ಬುದ್ಧಿಯೊಳಿಯರು ಕೆಲ ಜನರು, ದೊರೆಯಕ್ಕೆ ನಾನೆಂಬ ಮಾತ. ಸಂಭ್ರಮದಿಂದಿದ್ದಾರೆ. ಹೌದು, ಸಂತೋಷವಾಗಿ. ನಮ್ಮ ಆಡಳಿತದಲ್ಲಿ ಬಹಳಷ್ಟು ಸುಧಾರಣೆಗಳು ಕಂಡುಬರುವುದು ವಿಶೇಷ. ಎಲ್ಲವೂ ಸಂತೋಷವಾಗಿದ್ದಾರೆ. ಅಕ್ಕಿ
ಬೇಳೆಕಾಳು ಎಣ್ಣೆ ಇವೆಲ್ಲ ಗಗನಕ್ಕೇರಿದ್ದರೂ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುತ್ತಿವೆ. ಹೌದು ಹೌದು, ಅದಕ್ಕಾಗಿಯೇ ಹೇಳಿದ್ದು. ಅನೇಕರು ತಮ್ಮ ಕರ್ತವ್ಯ ಕರ್ಮಗಳನ್ನ ಮರೆತು ಬಿಟ್ಟಿದ್ದಾರೋ ಹೇಗೆ ಎಂಬ ಭಾವನೆ ನಮ್ಮನ್ನ ಕಾಡ್ತಾ ಇದೆ. ನೋಡು, ಮೊದಲು ವಿಷಯವನ್ನ ಪೂರ್ತಿಯಾಗಿ ಹೇಳು. ಯಾಕೆ ಗೊತ್ತು, ಕೆಲವೊಂದು ವಿಚಾರಗಳು ಮಾತಿನಲ್ಲೇ ಬಗೆಹರಿದು ಹೋಗುತ್ತವೆ. ಎಷ್ಟೋ ಸಮಸ್ಯೆಗಳು ನಮ್ಮಲ್ಲಿ ಬಗೆಹರಿದಂತಹ ಉದಾಹರಣೆ ಉಂಟು. ಹಾಗಾಗಿ ಹೇಳ್ತಾ ಇದ್ದದ್ದು ವಿಷಯವನ್ನ ಪೂರ್ತಿ. ಅಲ್ಲಲ್ಲಿ ಸವಲತ್ತಿನ ಮನೆಗಳು, ಶೌಚಾಲಯಗಳು, ಮಾರ್ಗಗಳು, ತಂಗುದಾಣಗಳು ನಿರ್ಮಾಣಗೊಳ್ಳುತ್ತಿವೆ ಅಲ್ಲವೋ? ನಮ್ಮ ಉದ್ದೇಶವೂ ಅದೇ ಆಗಿತ್ತು ಅಲ್ಲವೋ? ಅನಾಥರಿಗೆ ಬಡವರಿಗೆ ಆಶ್ರಯ ಕೊಡಬೇಕು ಎಂಬುದೇ ಅಲ್ಲವೇನು ನಮ್ಮ ಉದ್ದೇಶ? ಮತ್ತೆ ಹೇಳು ದೊರೆಯೇ. ಇಷ್ಟೆಲ್ಲ ಸುಧಾರಣೆಗಳು ಕಂಡು ಬರುತ್ತಿದ್ದರೂ ನಮ್ಮ ಆಡಳಿತವನ್ನೇ ವಿರೋಧಿಸಿ ಆಗಾಗ ಧರಣಿ ಸತ್ಯಾಗ್ರಹಗಳನ್ನು ನಡೆಸುವುದು ತಪ್ಪಲ್ಲದಿದ್ದರೂ ತಡಕಂತೂ ಹೌದಲ್ಲವೇ ದೊರೆಯೇ? ನಮ್ಮೀಪುರದಲ್ಲಿ 2 ವರ್ಷಗಳಿಗೊಮ್ಮೆ ದೇವಿಯ ಜಾತ್ರೆ ನಡೆಯುತ್ತದೆ. ಹಬ್ಬ ಹರಿದಿನಗಳಲ್ಲಿ ಆಯಾ ದೇವತೆಗಳಿಗೆ ಸಂಬಂಧಪಟ್ಟಂತೆ ಉತ್ಸವಗಳು ನಡೆಯುತ್ತಿವೆ. ಉತ್ಸವ ಸಮಿತಿಗಳಿವೆ. ಇಲ್ಲಿ ನಡೆಯುವಷ್ಟು ಉತ್ಸವಗಳು ಬೇರೆಲ್ಲಿಯೂ ನಡೆಯುವುದಿಲ್ಲವೆಂದೇ ನಾನು ತಿಳಿದಿದ್ದೇನೆ. ಇಷ್ಟೆಲ್ಲ ಸರಸ ಸಂಭ್ರಮಗಳು ನಮ್ಮೀಪುರದಲ್ಲಿ ತುಂಬಿಕೊಂಡಿದ್ದರೂ ಮೋಸ, ವಂಚನೆ, ಕಳ್ಳತನ, ದರೋಡೆ, ಆತ್ಮಹತ್ಯೆ ಇಂಥ ಘೋರ ಕೃತ್ಯಗಳು ನಮ್ಮ ಈ ಶಿಕ್ಷಣವೇತ್ತ ಪುರದಲ್ಲಿ ನಡೆಯುತ್ತಿರುವುದು ಆತಂಕಕಾರಿಯಾದ ವಿಷಯ. ನಾನು ಇನ್ನೊಂದು ವಿಷಯವನ್ನು ನಿಮಗೆ ಹೇಳಲೇಬೇಕು. ಹೇಳು ದೊರೆಯೇ. ಅರಿಯಾದ ಮುಗುದಾರನೆಲ್ಲ ಹೃದಾಂ ನದಿ ತತ್ತತಾದಿಂ ದೀಂ ತತ್ತತಾದಿಂ ಅರಿಯಾದ ಮುಗುದಾರನೆಲ್ಲ ಅರಿಯಾದ ಮುಗುದಾರನೆಲ್ಲ ಪಿಡಿದಾಡಗಿಸಿ ಮಾರಾಟಗೈವ ಜಾಲ ಪಿಡಿದಾಡಗಿಸಿ ಮಾರಾಟಗೈವ ಜಾಲ ತಾಂ ತದಿನ ತದಿನ ತಾಂ ತದಿನ ತದಿನ ಪುರದಲ್ಲಿ ಕಂಡೆನು ಹಣ ಎಣಿಸುವುದನ್ನು ಪುರದಲ್ಲಿ ಕಂಡೆನು ಹಣ ಎಣಿಸುವುದನ್ನು ದುರುಳ ಬುದ್ಧಿಯೋಳಿವರಿಗಿಲ್ಲ ಸಾಟಿದಿನ್ನು ದುರುಳ ಬುದ್ಧಿಯೋಳ್ ಇವರಿಗಿಲ್ಲ ಸಾಟಿದಿನ್ನು ದೊರೆಯೇ ಅರಿಯದ ಮುಗುದಾರನೆಲ್ಲ ಅಂಥವರನ್ನು ನಮ್ಮ ಬಲೆಯಲ್ಲಿ ಸಿಕ್ಕಿಸಿ ಭರವಸೆಯ ಮಾತುಗಳನ್ನಾಡಿ ಹಣ ಉದ್ಯೋಗದ ಆಮಿಷವನ್ನೊಡ್ಡಿ ಅವರನ್ನು ತಮ್ಮ ಬಲೆಯಲ್ಲಿ ಸಿಕ್ಕಿಸಿಕೊಳ್ಳುತ್ತಿದ್ದಾರೆ. ಅಂಥ ಮುಗ್ಧರನ್ನು ತಮ್ಮ ಮನೆಗೆ ಕರೆದೊಯ್ದು ಬೆದರಿಸಿ ಕಾರಾಗೃಹಕ್ಕೆ ಕಳಿಸುವ ಬೆದರಿಕೆಯ ಮಾತುಗಳನ್ನಾಡಿ ವಂಚಿಸುವ ದೊಡ್ಡ ದುಷ್ಟರ ಕೂಟವೇ ಇದೆ ಎಂದು ನಮ್ಮ ನಗರದ ಆರಕ್ಷಕರು ಹಾಗೂ ನಗರ ಆರಕ್ಷಕರಿಂದ ತಿಳಿದುಕೊಂಡೆ. ಒಡೆಯ, ಈ ಮಕ್ಕಳ ಮಾರಾಟವಲ್ಲದೆ ನಮ್ಮ ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡುವ ದೊಡ್ಡ ಜಾಲವೇ ಇದೆ ಎಂದು ತಿಳಿದುಕೊಂಡೆ. ಮಕ್ಕಳ ಮುಗ್ಧ ಮನಸ್ಸು ದಿವ್ಯಜತ್ವದ ಸಂಕೇತ. ಆ ಬಾಲದಲ್ಲಿ ದೇವರನ್ನು ಕಾಣಬೇಕು. ಅಂಥ ಬಾಲರನ್ನು ಮಾರಾಟ ಮಾಡುವುದು, ಕಣ್ಣು ಕಿತ್ತು ಭಿಕ್ಷೆ ಬೇಡುವುದು ಇವೆಲ್ಲ ಎಂಥ ಅಮಾನವೀಯ ಕೃತ್ಯಗಳು. ಒಡೆಯ, ಆ ಬಾಲಕಾಡುವ ಭಾಷೆ ಎಂತ ಮಂತ್ರಿ ಹೇಳ್ತಾ ಇದ್ದೇನು? ವರಮಂತ್ರಿ ಜನ ನುಡಿಯನು ವರಮಂತ್ರಿ ಜನ ನುಡಿಯನು ಕೇಳುತ್ತ ಅರಸನು ಗುಡದಲ್ಲಿ ಕೇಳುತ್ತ ಅರಸನು ಗುಡದಲ್ಲಿ ಅರರೆ ಅಕ್ಕರಿ ದುರುಳರು ಈ ಪರಿ ಮೇಲೆ
ಸುಂದರವಾದಂತಹ ನಾಡು, ಸುಸಂಸ್ಕೃತವಾದಂತಹ ನಾಡು ಎಂದು ತಿಳಿದುಕೊಂಡದ್ದೇ ತಪ್ಪಾಗಿ ಹೋಯಿತೋ ಏನೋ. ಛೇ, ಇಂತಹ ಪುರದಲ್ಲಿ ಎಂತಹ ಅಕ್ರಮಗಳು ನಂಬುವುದಕ್ಕೆ ಕಷ್ಟ ಸಾಧ್ಯವಾದ ಮಾತು. ಆದರೆ ಸುಮ್ಮನೆ ಬಿಡುವುದಕ್ಕೆ ಸಾಧ್ಯವಿಲ್ಲ. ಮಂತ್ರಿ, ಏನಾದರೊಂದು ಉಪಾಯವನ್ನ ಮಾಡಲೇಬೇಕು. ಅಂತಹ ಪಾಪಿಗಳಿಗೆ ಬುದ್ಧಿಯನ್ನ ಕಳಿಸಲೇಬೇಕು. ಕಾರಣ ಏನು ಮಾಡಬೇಕು ಗೊತ್ತುಂಟ? ಖಂಡಿತ ಸಾಧ್ಯವಿಲ್ಲ. ಇಂತಹ ಪಾಪಕೃತ್ಯಗಳಿಗೆ ಕಡಿವಾಣ ಹಾಕಲೇಬೇಕು. ಕಾರಣ ಏನು ಮಾಡಬೇಕು? ನಮ್ಮಲ್ಲೇ ನಾವೇ ರಚಿಸಿಕೊಂಡಿದ್ದೀವಲ್ಲ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇವುಗಳ ಸಲಹೆ ಸಹಕಾರವನ್ನ ಪಡೆದು ಅಂತಹ ಪಾಪಿಗಳನ್ನು ಹಿಡಿಯಲೆಳೆದು ಕಾರಾಗೃಹದಲ್ಲಿ ಜೀವನ ಪರ್ಯಂತವೂ ಕೊಳೆಯುವಂತೆ ಮಾಡಬೇಕು. ಅಷ್ಟೇ ಅಲ್ಲ, ಅಗತ್ಯವಿದೆ ಅಂತಾದರೆ ಕಾನೂನಿನ ತಿದ್ದುಪಡಿಯನ್ನು ಬೇಕಾದರೆ ತರೋಣ. ಕಾರ್ಯಾಂಗದ ವಿಭಾಗದ ಆರಕ್ಷಕ ಮುಖ್ಯಸ್ಥರನ್ನ ಕಳಿಸ್ತೇನೆ. ಅವರೊಡನೆ ಆಪ್ತ ಸಮಾಲೋಚನೆಯನ್ನು ನಡೆಸ್ತೇನೆ. ನಮ್ಮ ನ್ಯಾಯಾಂಗದ ಕಲಂಗಡಿಯಲ್ಲಿ ಇಂತಹ ಪಾಪಿಗಳನ್ನ ಹಿಡಿದು ಬಂಧಿಸಿ ವಿಚಾರಣೆ ನಡೆಸಿ, ಅಗತ್ಯವಿದೆ, ಅವಶ್ಯಕತೆ ಇದೆ ಅಂತಾದ್ರೆ ಕಾರಾಗೃಹಕ್ಕೆ ಅಟ್ಟುವ ವ್ಯವಸ್ಥೆಯನ್ನು ಮಾಡೋಣ. ಮಂತ್ರಿ, ತಡ ಮಾಡುವುದು ಬೇಡ. ಎಷ್ಟೊಂದು ಭಾವೋದ್ವೇಗಕ್ಕೊಳಗಾಗಿ ಬಿಟ್ಟೇನಲ್ಲ. ಏನು ಪ್ರಯೋಜನ? ಏನೂ ಇಲ್ಲ. ಕಾರಣ, ಓ ಮಂತ್ರಿ ಶೇಖರ, ಏನನು ದೂರುವೆ ಮಂತ್ರಿ ಶೇಖರ, ಏನನು ದೂರುವೆ ಮಂತ್ರಿ ಶೇಖರ, ಏನ ಉಸುರುವೆ ಮಂತ್ರಿ ಶೇಖರ, ತಾನೇ ಧನದಾಶೆಯೋಳು ಕುಪಿತದೆ, ತಾನೇ ಧನದಾಶೆಯೋಳು ಕುಪಿತದೆ. ಹೀನ ಕೃತ್ಯವು ನಡೆಯುತ್ತೀರಲ್ ಇನ್ನೇನ ಗೈವೆ, ಹೀನ ಕೃತ್ಯವು ನಡೆಯುತ್ತೀರಲ್ ಇನ್ನೇನ ಗೈವೆ. ಅತಿಯಾಗಿ ಹೋಗಿದೆ. ಛೇ, ಹಣಕ್ಕಾಗಿ ಏನು ಮಾಡಬಲ್ಲೆ ಎಂಬಂತಹ ಮನಸ್ಥಿತಿಯನ್ನ ಹೊಂದಿ ಇಂತಹ ಪಾಪ ಕೃತ್ಯಗಳಲ್ಲಿ ತೊಡಗುತ್ತಿದ್ದಾರಲ್ಲ, ಸುಮ್ಮನೆ ಬಿಡುವುದಕ್ಕೂ ಸಾಧ್ಯವಿಲ್ಲ. ನೋಡು, ಯಾರಿಗೂ ತಿಳಿಯದಂತೆ ಇಂತಹ ಕಪಟ ಕೃತ್ಯಗಳನ್ನ ಅವರು ಎಸಗ್ತಾ ಇದ್ದಾರೆ. ಹಾಗಾಗಿ ಮಂತ್ರಿ, ಇಂತಹ ಸಮಾಜಘಾತಕ ಕೃತ್ಯಗಳನ್ನ ತಡೆಯಲೇಬೇಕಲ್ಲವೋ? ಹೌದು ಹೌದು. ಹಾಗಾಗಿ ಈ ಒಂದು ಕಾರ್ಯಕ್ಕೆ ನೀವು ಏನು ಮಾಡಬೇಕು ಎಂಬ ಸಲಹೆ ಸೂಚನೆ ಕೊಡ್ತೀಯಾ? ಹೌದು ಹೌದು, ಕೊಡಲೇಬೇಕು. ಅರಸಲಾಲಿಸು ಮುಕುದ ಮನಸಿದು, ಅರಸಲಾಲಿಸು ಮುಕುದ ಮನಸಿದು, ಅರಸಲಾಲಿಸು ಮುಕುದ
ದಿವಿಜತ್ವದ ಸಂಕೇತವು ಪರಮ ದಿವಿಜತ್ವದ ಸಂಕೇತವು ತರಳರೆಂದರೆ ದೇವರಲ್ಲವೇ ಹರಿಯರಿನ್ನೋ ತರಳರೆಂದರೆ ದೇವರಲ್ಲವೇ ತರಳರೆಂದರೆ ದೇವರಲ್ಲವೇ ಹರಿಯರಿನ್ನೋ ಹರಿಯರಿನ್ನೋ ಹೌದು ಹೌದು, ಅವರ ದಿವಿಜತ್ವದ ಸಂಕೇತ. ಆ ಬಾಲರಾಡುವ ಮಾತು ದೇವರ ಮಾತು ಅಲ್ಲೋ ಮಂತ್ರಿಶೇಖರ, ಎಂತಹ ಮಾತನ್ನಾಡಿಬಿಟ್ಟೆ. ಮಕ್ಕಳ ಮಾತನ್ನಾಡುವಾಗ ಎಂತಹವನ ಹೃದಯವು ಅರಳಿ ನಿಲ್ಲುತ್ತದೆ. ಹೌದು ಹೌದು. ಹಾಗಾಗಿ ನೀನು ಹೇಳ್ತೀಯಲ್ಲ, ಅದನ್ನು ನಾನೇ ಹೇಳ್ತೇನೆ. ಬಾಲರಾಡುವ ಮನೆ ವೃಂದಾವನ ಆಲಯವದು ಪಾವನ ತತ್ತೋಂತದಿ ಕುತಕ ತಯ್ಯ ತಯ್ಯ ತರಿಗಡ ತತ್ತೋಂತದಿ ಕುತಕ ತಯ್ಯ ಬಾಲರಾಡುವ ಮನೆ ವೃಂದಾವನ 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 ಆಲಯವದು ಪರಮ ಪಾವನ ಆಲಯವದು ಪರಮ ಪಾವನ ಆಲಯವದು ಪರಮ ಪಾವನ ಬಾಲ ನುಡಿವ ಕೊಳಲಿ ನುಲಿಯೋ ಬಾಲರ್ ನುಡಿವ ನುಡಿಯೋ ಶ್ರೀಶನ ಕೊಳಲಿ ನುಲಿಯೋ ಶ್ರೀಶನ ಕೊಳಲಿ ನುಲಿಯೋ ಶ್ರೀಶನ ಕೊಳಲಿ ನುಲಿಯೋ ಬಾಲರ್ ನುಡಿವ ನುಡಿಯೋ ಬಾಲರ್ ನುಡಿವ ನುಡಿಯೋ ಶ್ರೀಶನ ಕೊಳಲ ನುಲಿಯೋ ಶ್ರೀಜನ ಕೊಳಲಿ ನುಲಿಯೋ ಶ್ರೀಜನ ಕೊಳಲಿ ನುಲಿಯೋ
ಮಂತ್ರಿ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಆ ಒತ್ತು ಮಕ್ಕಳು ಮಾತನಾಡ್ತಾರಲ್ಲ, ಆ ಮಾತು ಕೇಳುವುದಕ್ಕೆ ಕರ್ಣಾನಂದವಾಗುತ್ತದೆ. ಇವನು ಆಟವಾಡುವಂತಹ ಸ್ಥಳ ಇದೆಯಲ್ಲ, ಆ ಸ್ಥಳ ಬೃಂದಾವನವೇ ಅಂತ ಹೇಳಬಹುದು. ಹಾಗೆಯೇ ಆ ದೇವರ ಮನೆಯಂತಿರುವಂತಹ ತಾಣ ಪರಮ ಪಾವನವಾದದ್ದು. ಆಹಾ, ಆ ಪುಟ್ಟ ಮಕ್ಕಳು ಅಂಬೆಗಾಲಿಕ್ಕುವಂತಹ ಪರಿಯೋ, ತೊದಲು ಮಾತನಾಡುವಂತಹ ನುಡಿಯೋ, ಛೇ, ಓಡಿ ಬಂದು ಅಪ್ಪನನ್ನು ಅಮ್ಮನನ್ನು ಅಪ್ಪಿಕೊಳ್ಳುವ ಪರಿಯೋ, ಛೇ, ಭಗವಂತನೇ ನರಗಿಳಿದು ಬಂದಿದ್ದಾಳು ಅಲ್ಲವೋ ಹೇಳು. ಹೌದು, ಹೌದಾ ಅಲ್ಲವೋ ಹೇಳು. ಹೌದು ಅಂತ ಅರ ಮುಂದೆ ಹೇಳು. ಗೈಯಬೇಕು ಕಾರ್ಯವೊಂದ ಪುರದ ಶೇಷನೇ ಗೈಯಬೇಕು ಕಾರ್ಯವೊಂದ ಪುರದ ಶೇಷನೇ ಗೈಯಬೇಕು ಕಾರ್ಯವೊಂದ ಪುರದ ಶೇಷನೇ ನಿಯಮ ವಿಧಿಸಿ ರಚಿಸಬೇಕು ಕೂಟ ಸ್ಥಾಪನೆ ನಿಯಮ ವಿಧಿಸಿ ರಚಿಸಬೇಕು ಸಂಘ ಸ್ಥಾಪನೆ ಗೈಯಬೇಕು ಕಾರ್ಯವೊಂದ ಪುರದ ಜೇಟನೆ ನಿಯಮ ವಿಧಿಸಿ ರಚಿಸಬೇಕು ಕೂಟ ಸ್ಥಾಪನೆ ನಿಯಮ ವಿಧಿಸಿ ರಚಿಸಬೇಕು ಕೂಟ ಸ್ಥಾಪನೆ ತತ್ಸಿಕ್ತಂ ಜಯಿಸಬೇಕು ಕ್ರಮವನಲ್ಲಿ ತರಳ ಪಾಲನೆ ಜಯಿಸಬೇಕು ಶ್ರಮವ ಅಲ್ಲಿ ತರಳ ಪಾಲನೆ ತಾಯ ಹೃದಯ ಇತ್ತು ಸಲವೋ ತುಂಬಿ ಭಾವನೆ ತಾಯ ಹೃದಯ ಇತ್ತು ಸಲವೋ ತುಂಬಿ ಭಾವನೆ ಜಯಿಸಬೇಕು ಶ್ರಮವ ಅಲ್ಲಿ ತರಳ ಪಾಲನೆ ತಾಯ ಹೃದಯ ಇತ್ತು ತಲವು ತುಂಬಿ ಭಾವನೆ ತೈತಾದಿನದಿ ತೈತಾದಿನ ತಾಂ ತೈತಾದಿನದಿ
ತಾವು ಈ ಪುರದಲ್ಲಿ ಶ್ರೇಷ್ಠರೆನಿಸಿಕೊಂಡಿದ್ದೀರಿ. ಇಂಥ ಘೋರ ಕೃತ್ಯಗಳನ್ನು ಬಗ್ಗು ಬಡಿಯುವುದಕ್ಕಾಗಿ ಒಂದು ಸಂಘಟನೆಯನ್ನು ಸ್ಥಾಪಿಸಬೇಕು. ಅದಕ್ಕೆ ದತ್ತು ಸ್ವೀಕಾರ ಕೇಂದ್ರ ಎಂಬ ಹೆಸರು. ಈಗಾಗಲೇ ಸಣ್ಣ ಪ್ರಮಾಣದಲ್ಲಿ ನ್ಯಾಯಾಂಗದ ಹಾಗೂ ಶಾಸಕಾಂಗದ ಬಲವಿರಬೇಕು. ಅವರು ನಮಗೆ ಸಲಹೆ ಸಹಕಾರಗಳನ್ನು ನೀಡಬೇಕಲ್ಲದೆ. ಖಂಡಿತ ಹೌದು. ಸಾರ್ವಜನಿಕರಿಗೆ ರಕ್ಷಣೆಯನ್ನು ಒದಗಿಸಬೇಕು. ಆಗ ನಮ್ಮ ಈ ಕಾರ್ಯಕ್ಕೆ ಯಶಸ್ಸು ಸಿಗುವುದಲ್ಲದೆ. ಖಂಡಿತ ಹೌದು. ರಾಷ್ಟ್ರವ್ಯಾಪಿಯಾಗಿ ಅನಾಥರಿಗೆ ಸೌಲಭ್ಯ ದೊರೆಯುತ್ತದೆ. ಹೌದು ಎಂದು ನನ್ನ ಭಾವನೆ. ಹೇಗಿದೆ ನನ್ನ ಈ ಸಲಹೆ? ಮಂತ್ರಿ, ಬಹಳ ಸಂತೋಷವಾಯಿತು ನಿನ್ನ ಸಲಹೆಗಳನ್ನ ಕೇಳಿ. ನೋಡು, ಮಂತ್ರಿ ಜನೆಂದು ನುಡಿಗಳ ಕೇಳುತ್ತಾ ಗಿಡ ಮಂತ್ರಿ ಬೇಡಂತ ನುಡಿಗಳ ಕೇಳುತ್ತಾ ಸಂತೋಷವನ್ನು ತಾಳುತ್ತಾ ನುಡಿಗಳ ಕೇಳುತ್ತಾ ಸಂತಸವನ್ನು ತಾಳುತ್ತಾ ನಿಂತು ನಾ ವಿರಚಿಪೆ ಕಾರ್ಯವರಾಜ್ಯದಿ ನಿಂತು ನಾ ವಿರಚಿಪೆ ಕಾರ್ಯವರಾಜ್ಯದಿ ಸಂತಸ ನೆಲೆಯಾಗಲಿ ರಾಜ್ಯದಿ ಸಂತಸ ನೆಲೆಯಾಗಲಿ ಸಂತಸ ನೆಲೆಯಾಗಲಿ ರಾಜ್ಯದಿ ಸಂತಸ ನೆಲೆಯಾಗಲಿ ಸಂತಸ ನೆಲೆಯಾಗಲಿ ಮಂತ್ರಿ, ನೀನಾಡಿದ ಮಾತನ್ನ ಕೇಳಿ ನಿನ್ನ ಸಲಹೆ ಸೂಚನೆ ಇದೆಯಲ್ಲ, ನನಗೆ ಆಪ್ಯಾಯಮಾನವಾಯಿತು. ನೋಡು, ಇಂತಹ ಒಂದು ಕಾರ್ಯವನ್ನ ನಾವು ಮಾಡಲೇಬೇಕಾಗಿದೆ. ಇಂತಹ ಒಂದು ವ್ಯವಸ್ಥೆಯನ್ನ ಹೇಗೆ ಮಾಡಬೇಕು, ಒಂದು ದೊಡ್ಡ ಪ್ರಮಾಣದಲ್ಲಿ ಸ್ವಯಂ ಸೇವಾ ಸಂಸ್ಥೆಯನ್ನ ಕಟ್ಟುವುದು ಹೇಗೆ ಎನ್ನುವಂತಹ ಯೋಚನೆಯನ್ನ ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ನೀನಿಂದ ಸಲಹೆ ಇದೆಯಲ್ಲ, ಬಹಳ ಸಂತೋಷವಾಯಿತು. ಜೊತೆಗೆ ಸಂವಿಧಾನದಲ್ಲಿ ಹೇಳಲ್ಪಟ್ಟಿದೆಯಲ್ಲ, ಆ ವಿಷಯಗಳನ್ನ ಸಾಕಾರ ಮಾಡುವುದಕ್ಕೂ ಇದು ಒಂದು ಒಳ್ಳೆಯ ಅವಕಾಶ. ಹಾಗಾಗಿ ಎರಡು ಒಟ್ಟಿಗೆ ಕೂಡಿ ಬಂದಿದೆಯಲ್ಲ, ಖಂಡಿತವಾಗಿ ಅಂತಹ ಒಂದು ಸಂಘಟನೆಯನ್ನ ಸ್ಥಾಪಿಸ್ತೇನೆ. ಇಂತಹ ಒಳ್ಳೆಯ ಕಾರ್ಯಕ್ಕೆ ತಡ ಮಾಡುವುದು ಯಾಕೆ? ಆದರೆ ಮಾಡಲೇಬೇಕು ಅಂತ ಆದಾಗ ಹೇಗೆ ಮಾಡಬೇಕು ಮಂತ್ರಿ? ಎಲ್ಲ ಕಡೆಯೂ ಡಂಗುರವನ್ನ ಸಾರಬೇಕು. ಇಂತಹ ಒಂದು ಪುರದಲ್ಲಿ ರಾಷ್ಟ್ರವ್ಯಾಪಿ ಜಾಗೃತಿಯ ಸಂಸ್ಥೆಯೊಂದಿದೆ ಎಂಬುದು ಸಾರ್ವಜನಿಕರಿಗೆ ಗೊತ್ತಾಗುವುದಕ್ಕಾಗಿ ಕರಪತ್ರ ಮಾಡಿ ಎಲ್ಲ ಕಡೆಯೂ ಹಂಚಬೇಕು. ಇನ್ನು ನಿನ್ನವರನ್ನ, ನಿನ್ನ ಬಂಧು ಮಿತ್ರರನ್ನ, ನಿನ್ನ ಆಪ್ತೇಷ್ಟರನ್ನ ಎಲ್ಲರನ್ನು ನೀನು ಪ್ರೇರೇಪಿಸಬೇಕು. ನಾನು ಸಹ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತೇನೆ. ಆ ನೆಲೆಯಲ್ಲಿ ನಾನು ಸೂಕ್ಷ್ಮವಾಗಿ ಗಮನಿಸುತ್ತೇನೆ. ಹಾಗೆ ನಮ್ಮ ಈ ಅರಮನೆಯ ಪಕ್ಕದಲ್ಲಿಯೇ ಆ ಕೇಂದ್ರದ ಸ್ಥಾಪನೆಯಾಗಬೇಕು. ಯಾಕೆ ಗೊತ್ತು, ನಮ್ಮವರೆಲ್ಲರಿಗೂ ಸೇವೆ ಮಾಡುವಂತಹ ಭಾಗ್ಯ ದೊರೆಯಬೇಕು ಎಂಬ ಕಾರಣಕ್ಕಾಗಿ. ಹಾಗಾಗಿ ಮಂತ್ರಿ, ಇಷ್ಟೊಂದು ಒಳ್ಳೆಯ ಕಾರ್ಯಕ್ಕೆ ತಡ ಯಾಕೆ? ಆದಷ್ಟು ಶೀಘ್ರದಲ್ಲಿ ಮಾಡಬೇಕು. ಬಂದಳು ಗೋಮುಖಿ ಸಡಗರದಿಂದಲೇ ದೆತ್ತ ಗಿಟದ ಕದರಿ ಗಿಟ ಗಿಟದ
ಬಂದಳು ಬಂದಳು ಗೋಮುಖಿ ಸಡಗರದಿಂದಲೇ ಮುಂದೆ ಗಂಭೀರೆಯಂತೆ ತೋರುತ್ತಲೇ ಮುಂದೆ ಗಂಭೀರೆಯಂತೆ ತೋರುತ್ತಲೇ ಮುಂದೆ ಗಂಭೀರೆಯಂತೆ ತೋರುತ್ತಲೇ ಸಟನಗೆ ಬೀರುತ್ತಲೇ ಸಟನಗೆ ಬೀರುತ್ತಲೇ ವಯಾರದಿ ಬಳುಕುತ್ತಲೇ ವಯಾರದಿ ಬಳುಕುತ್ತಲೇ ಬಂದಳು 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 ಹಿಂದೆ ತುಗುಡ ಬಾವ ಬೀರುತ್ತಲೇ ಹಿಂದೆ ತುಗುಡ ಬಾವ ಬೀರುತ್ತಲೇ ಹಿಂದೆ ತುಗುಡ ಬಾವ ಬೀರುತ್ತಲೇ ಮಂತ್ರ ಪಠಿಸುತ್ತಲೇ ಮಂತ್ರ ಪಠಿಸುತ್ತಲೇ ತಂತ್ರ ತಂತ್ರ ತೋರುತ್ತಲೇ ಬಂದಳು ತಾತರಿಡದಿಂ ಚಂದದಿಂದಲೇ ಕಾರ್ಯಗೈಯಲು ಸಮಯವನು ಸಾಧಿಸೋತಲಿ ಬಂದಳು ಗೋಮುಖಿ ಸಡಗರದಿಂದಲೇ ಬಂದಳು 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 ಗೋಮುಖಿ ಸಡಗರದಿಂದಲೇ ಮುಂದೆ ಗಂಭೀರೆಯಂತೆ ತೋರುತ್ತಲೇ ಮುಂದೆ ಗಂಭೀರೆಯಂತೆ ಮುಂದೆ ಗಂಭೀರೆಯಂತೆ ತೋರುತ್ತಲೇ ಸಟನಗೆ ಬೇರುತ್ತಲೇ ವಯಾರದಿ ಬಳುಕುತ್ತಲೇ ವಯಾರದಿ ಬಳುಕುತ್ತಲೇ ಬಂದಳು ಚಂದದಿಂದಲಿ ಕಾರ್ಯಗೈಯಲು ಸಮಯವನು ಸಾಧಿಸುತ್ತಲೇ ಚಂದದಿಂದಲಿ ಕಾರ್ಯಗೈಯಲು ಸಮಯವನು ಸಾಧಿಸುತ್ತಲೇ ಬಂದಳು ಆ
ಗೈಯಲು ಚಂದದಿಂದಲಿ ಕಾರ್ಯ ಗೈಯಲು ಸಮಯವನು ಸಾಧಿಸುತ್ತಲಿ ತಾಂ ತಾಂ ತದಿನಲಿ ತಾಂ ತಾಂ ತದಿನಲಿ ತಾಂ ತಾಂ ತದಿನಲಿ ತಾಂ ತಾಂ ತದಿನಲಿ ನಿಮ್ಮ ಹಾಡು ಮುಗಿಯಿತು, ನಾನು ಬಂದದ್ದು ಆಯಿತು. ನಾನೆಂದು ಈ ನರ್ತನಾಗಾರದಲ್ಲಿ ಇಷ್ಟೊಂದು ವ್ಯವಸ್ಥಿತವಾಗಿ ಕುಣಿದದ್ದೇ ಇಲ್ಲ. ಅಲ್ಲಿಯ ಸಂಗೀತವೇ ಬೇರೆ. ಇಲ್ಲಿ ನೀವು ಹೇಳಿದ ಹಾಗೆ 1 2 3 4 5 6 7 8 ಎಂಬ ಲಯದಲ್ಲಿ ಒಂದಿಷ್ಟು ತಾಳವನ್ನು, ಹೆಜ್ಜೆಯನ್ನು, ಲಯವನ್ನು ತಪ್ಪದೆ ಕುಣಿಯುವ ಪ್ರಮೇಯವೇ ಅಲ್ಲಿ ನಮಗೆ ಇಲ್ಲ. ಆದರೆ ಕೆಲವೊಮ್ಮೆ ಗಾರ್ತಕ ಕೂಗಿದ ಹಾಗೆ, ಇನ್ನೂ ಕೆಲವೊಮ್ಮೆ ಸ್ತ್ರೀ ಪ್ರೇತಾದಿಗಳು ಕುಣಿದ ಹಾಗೆ, ಮಾರಿ ಹಬ್ಬದಲ್ಲಿ ತಮ್ಮ ಉದ್ದವಾದ ಕೂದಲನ್ನು ಬಿಚ್ಚಿಕೊಂಡು ಮೈಯನ್ನು ತಿರುಗಿಸುತ್ತಾ ಮೈ ಮೇಲಿನ ವಸ್ತ್ರ ಜಾರಿ ಕೆಳಗೆ ಬಿದ್ದರೂ ಪರಿವೇ ಇಲ್ಲದೆ ಕುಣಿಯುವ ಅಭ್ಯಾಸ ಅಲ್ಲಿ ನಮ್ಮದಾಗಿದ್ದರು, ಇಲ್ಲಿ ನೀವು ಆ ತಾಳವನ್ನು ಬಾರಿಸುತ್ತಾ ಹೇಳಿದ ಪದ್ಯಕ್ಕೆ ಓ ಅವರುಗಳು ಬಾರಿಸಿದ ಹಾಗೆ ನಾನು ಕುಣಿದದ್ದು ಯಾಕೆ? ವಯ್ಯಾರ ಬೀರುತ್ತಾ ಬಂದದ್ದು ಯಾಕೆ? ನೀವೆಲ್ಲ ನೋಡಲಿ ಎಂದು ನನ್ನ ಈ ಮಂದಹಾಸ, ವಯ್ಯಾರ, ವ್ಯಂಗ್ಯ, ಜನರನ್ನು ಮೋಡಿ ಮಾಡುವ ಹಾವ ಭಾವ ಇವೆಲ್ಲವನ್ನು ನಿಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸಿತು. ನೋಡಿ, ನಾನು ಜನರೆಲ್ಲರಿಂದ ಸಮಾಜ ಸೇವಕಿ ಎಂಬುದಾಗಿ ಕರೆಸಿಕೊಂಡವಳು. ಇನ್ನು ಕೆಲವರು ನನ್ನನ್ನು ಗೋಮುಖಿ ಎಂಬುದಾಗಿಯೂ ಕರೆಯುತ್ತಾರೆ. ಅಂದರೆ ಗೋವಿನಂಥ ಮನಸ್ಸುಳ್ಳವಳು ಎಂಬರ್ಥ. ನಾವು ನಮ್ಮ ವ್ಯವಹಾರ ಎಲ್ಲವೂ ಹಾಗೆಯೇ ಇದೆ. ಮುಖ್ಯವಾಗಿ ಸಮಾಜದಲ್ಲಿ ಬದುಕಬೇಕು. ಹೇಗೆ ಬದುಕಬೇಕು? ಚೆನ್ನಾಗಿ ಬದುಕಬೇಕು. ಚೆನ್ನಾಗಿ ಬದುಕಬೇಕು ಅಂತಾದರೆ ಮುಖ್ಯವಾಗಿ ಬೇಕಾದದ್ದೇನು? ಧನವೇ ಸರ್ವಕ್ಕೂ ಮೂಲ ಎನ್ನುತ್ತಾ ನಿತ್ತಾಗುವುದು ಗಿಡದ ಗಿಡ. ಧನವೇ ಸರ್ವಕ್ಕೂ ಮೂಲ ಎನ್ನುತ್ತಾ ಧನವೇ 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 ಸರ್ವಕ್ಕೂ ಮೂಲ ಎನ್ನುತ್ತಾ ಲೋಕ ಕುಣಿಯುವುದು, ಲೋಕ ಕುಣಿಯುವುದು, ಲೋಕ ಕುಣಿಯುವುದು ಹಣದಿಂದ ಎನ್ನುತ್ತಾ ದಿನತ್ತೈ ತಾಕಡ್ಗ ದಿನತ್ತೈ ಝಣ ಝಣ ಎಂದರೆ ಬರುವರೆಲ್ಲರೂ ಹಿಂದೆ. ಜಣ 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 ಜಣ
ಜನ 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 ಎಂದರೆ ಬರುವರೆಲ್ಲರೂ ಹಿಂದೆ ಬೆಣಬಾಯ ಕಳೆಯುವುದು ಹಣ ಹೊಂದಿರಲು ಮುಂದೆ ಬೆಣಬಾಯ ಕಳೆಯುವುದು ಹಣ ಹೊಂದಿರಲು ಮುಂದೆ ಧನವೇ ಸರ್ವಕ್ಕೂ ಮೂಲವೆನ್ನುತ್ತ ಲೋಕ ಕುಣಿವುದು ಹಣದಿಂದಲೆನ್ನುತ್ತ ಜನ ಜನ ಎಂದರೆ ಬರುವರೆಲ್ಲರೂ ಹಿಂದೆ ಬೆಣಬಾಯ ಕಳೆಯುವುದು ಹಣ ಹೊಂದಿರಲು ಮುಂದೆ ಹಣ ಕ್ಷಣಶಶ್ಚೈವ ಅರ್ಥಂ ಮಾರ್ಜಯೇತ್. ಒಂದು ಕ್ಷಣವನ್ನು ಹಾಳು ಮಾಡದೆ, ಒಂದು ಪೈಸೆಯನ್ನು ಕೂಡ ಹಾಳು ಮಾಡದೆ ಹಣವನ್ನು ಗಳಿಸು ಎಂಬುದಾಗಿ ಯಾರೋ ಪ್ರಾಜ್ಞರು ಹೇಳುವುದನ್ನು ಕೇಳಿದ್ದೇನೆ. ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂತಾದರೆ ಅದಕ್ಕೆ ಹಣವೇ ಮುಖ್ಯ ಕಾರಣ. ಈ ಹೊತ್ತು ಈ ಸಮಾಜದಲ್ಲಿ ಏನಾದರೂ ಕಾರ್ಯವನ್ನು ಸುಗಮವಾಗಿ ಸಾಗುತ್ತಿದೆ ಅಂತಾದರೆ ಅದಕ್ಕೆ ಮೂಲ ಕಾರಣ ಹಣ. ಈಗ ಉದಾಹರಣೆಯಾಗಿ ನನ್ನನ್ನೇ ತೆಗೆದುಕೊಳ್ಳಿ. ನಾನೀಗೆಲ್ಲಿ ನಡೆದಾಡುವುದು, ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವುದಕ್ಕೆ ಹೋಗುವುದು, ಶಂಕುಸ್ಥಾಪನೆ, ಉದ್ಘಾಟನೆ ಎಲ್ಲವುದಕ್ಕೂ ನನ್ನನ್ನೇ ಕರೆಯುತ್ತಾರೆ. ಯಾಕೆ? ಹಣ. ನಾನು ಅವರಿಗೆ ಏನನ್ನಾದರೂ ಕೊಡುತ್ತೇನೆ ಎಂಬ ಆಶಯವನ್ನಿಟ್ಟುಕೊಂಡು. ನೀವು ಒಂದು ಗಾದೆ ಮಾತನ್ನ ಕೇಳಿಲ್ಲವೇ? ಹಣವೆಂದರೆ ಹೆಣವೂ ಬಾಯಿ ಕಳೆಯುತ್ತದೆ ಅಂತೆ. ಹಾಗಾಗಿ ಹಣವನ್ನ ಗಳಿಸುವುದಕ್ಕೆ ಮಾರ್ಗ ಯಾವುದಾದರೇನು? ಯಾವ ಮಾರ್ಗವದಾದರೇನು? ಯಾವ ಮಾರ್ಗವದಾದರೇನು? ನಾನು ಗಳಿಸುವೆ ಹಣವನ್ನೊಂದನೆ, ನಾನು ಗಳಿಸುವೆ ಹಣವನ್ನೊಂದನೆ. ನಾನಿದೆಯೋ ಮುಗಿದ ಮತ್ತ ಪ್ರಾಣಕ್ಕೆ ಹಣವನ್ನು ಗಳಿಸುವುದಕ್ಕೆ ಯಾವ ಮಾರ್ಗವಾದರೇನು? ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ. ಯಾವ ಪ್ರಕಾರದಿಂದಲೂ ಆದರೂ ಆದೀತು ಪ್ರಸಿದ್ಧ ಪುರುಷನಾಗು ಎಂಬಂತೆ ಹಣವನ್ನು ಗಳಿಸುವುದಕ್ಕೆ ಯಾವ ಮಾರ್ಗವಾದರೇನು? ಇಲ್ಲಿ ಹಣವನ್ನು ಗಳಿಸುವುದೇ ಮುಖ್ಯ ಉದ್ದೇಶ. ಇಲ್ಲಿ ಕರುಣೆ, ದಯೆ, ಅನುಕಂಪ ಯಾವ ಮಾನವೀಯ ಸಂಬಂಧಗಳು ಉಪಯೋಗಕ್ಕೆ ಬರಲಾರವು. ನೀವು ಒಂದು ಕವಿಯ ವಾಕ್ಯವನ್ನು ಕೇಳಿರಬಹುದು, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತೋ ಎಂದು. ಹಾಗೆಯೇ ನನ್ನ ಮುಖ್ಯ ಉದ್ದೇಶ ಹಣವನ್ನು ಗಳಿಸುವುದು. ಈಗ ನೋಡಿ, ಅನಾಥೆಯರು, ವಿಧವೆಯರು, ಗಂಡ ಅತ್ತೆ ಭಾವಂದರಿಂದ ಹಿಂಸಿಸಲ್ಪಟ್ಟವರು, ಕುಡುಕ ಗಂಡನೊಂದಿಗೆ ಸಂಸಾರ ಮಾಡಲಾಗದೆ ಮನೆಯಿಂದ ಆಚೆ ಬಂದವರು, ಇಂಥವರಿಗೆಲ್ಲ ನಮ್ಮ ನಾಡುವವರು ಆಶ್ರಯವನ್ನು ನೀಡುತ್ತಾರೆಯೇ? ಇಲ್ಲ. ಇಂಥವರಿಗೆಲ್ಲ ಅನಾಥಾಶ್ರಮ. ಅಂತಹ ನೊಂದ ಮಹಿಳೆಯರಿಗೆ ರಕ್ಷಣೆಯನ್ನು ನೀಡಿ ಅವರಿಗೆ ಬದುಕುವ ಮಾರ್ಗವನ್ನು ತೋರಿಸಿಕೊಡುವುದು ನನ್ನ ಮುಖ್ಯ ಉದ್ದೇಶವಾಗಿದೆ. ಹೀಗೆ ಬದುಕಿನ ಮಾರ್ಗವನ್ನು ತೋರಿಸಿಕೊಡಬೇಕಾದರೆ ಭಯ, ಹೆದರಿಕೆ ಇವೆಲ್ಲವನ್ನು ಹುಟ್ಟಿಸಬೇಕಾಗುತ್ತದೆ. ಹಾಗಾಗಿಯೇ ಕೆಲವರು ನಾನು ಅನಾಥರನ್ನು ನನ್ನ ವಶಕ್ಕೆ ತೆಗೆದುಕೊಂಡು ಅವರಿಗೆ ಹೆದರಿಕೆಯನ್ನು ಉಂಟು ಮಾಡಿ ಅವರನ್ನು ಗುಲಾಮರಂತೆ ನಡೆಸಿಕೊಳ್ಳುತ್ತೇನೆ ಎಂಬುದಾಗಿ ಸುಳ್ಳು ಪ್ರಚಾರವನ್ನು ಹುಟ್ಟಿಸಿ ನನ್ನ ಕಾರ್ಯಕ್ಕೆ ವಿಘ್ನವನ್ನು ಉಂಟು ಮಾಡುವವರು ಇದ್ದಾರೆ. ಆದರೆ ಇವೆಲ್ಲವನ್ನು ನಾನು ಮೆಟ್ಟಿ ನಿಂತು ಗೋಮುಖಿ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದೇನೆ. ಈಗ ಕೆಲವು ದಿವಸಗಳ ಹಿಂದೆ ಅನಾಥೆಯೊಬ್ಬಳಿಗೆ ರಕ್ಷಣೆಯನ್ನು ನೀಡಿ ಅವರಿಗೆ ದೇವರ ಮಾರ್ಗವನ್ನು ತೋರಿಸಿಕೊಟ್ಟಿದ್ದೇನೆ. ಹಾಗೆಯೇ ನಮ್ಮೂರಿನಲ್ಲಿಯೂ ತರಕಾರಿ ಮಾರುವವಳೊಬ್ಬಳು ಅನಾಥಳಾಗಿ ಬೀದಿ ಬೀದಿ ಅಲಿಯುತ್ತಿದ್ದಾಳೆ ಎಂಬುದಾಗಿ ಕೇಳಿದ್ದೇನೆ. ಕೂಡಲೇ ಅವಳನ್ನು ಸುಖಕ್ಕೆ ತರುತ್ತೇನೆ. ಬಂದಳು ಬಡವಳು ಗಂಗಮ್ಮ, ಬಂದಳು ಬಡವಳು ಗಂಗಮ್ಮ, ಜೊತೆ ಕರೆ ತಂದಳು ಕೀರ್ತಿಯೋ ಕಂದಮ್ಮ, ಜೊತೆ ಕರೆ ತಂದಳು ಕೀರ್ತಿಯೋ ಕಂದಮ್ಮ, ಬಂದಳು ಬಡವಳು ಗಂಗಮ್ಮ. ಒಂದೊಂದೇ ಜೋಳಿಗೆ ಇಳುಹೋತ, ಒಂದೊಂದೇ
ಜೋಳಿಗೆ ಇಳು ಹೋತ ಬೇಕೆ ಕೊಂಡೆ ಬದನೆ ಬೆಂಡೆ ಎನ್ನುತ್ತ ಬೇಕೆ ತೊಂಡೆ ಬದನೆ ಬೆಂಡೆ ಎನ್ನುತ್ತ ಬಂದಳು ಬಡವಳು ಗಂಗಮ್ಮ. ಬೆಂಡೆಕಾಯಿ, ತೊಂಡೆಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಬದನೆಕಾಯಿ. ಅಮ್ಮ, ತರಕಾರಿ ಗಂಗಮ್ಮ ಬಂದಿದ್ದೀನಿ, ಹೊರಗೆ ಬನ್ನಿ ಅಮ್ಮ, ಹೊರಗೆ ಬನ್ನಿ. ನಾನು ಹಿಂದೆ ಇರುತ್ತಾ ಇರುವವಳು. ಹೌದಾ? ನನ್ನ ತಂದೆ ತಾಯಿ ಅತಿ ಪ್ರೀತಿಯಿಂದ ಸಾಕಿ ಸಲಹಿದರು, ಕೂಲಿ ಮಾಡಿದರು. ಇದ್ದೊಬ್ಬ ಮಗಳ ಭವಿಷ್ಯ ಚೆನ್ನಾಗಿರಬೇಕೆಂದು ಬಯಸಿ ಒಳ್ಳೆಯ ಹುಡುಗ ಎಂದು ಮದುವೆ ಮಾಡಿಕೊಟ್ರು. ತಂದೆ ತಾಯಿ ಇಬ್ಬರು ಬಡತನದ ಬೇಗೆಯಿಂದಲೋ ಮನದ ಅಳಿಲೆಯಿಂದಲೋ ಏನೋ ಇಬ್ಬರು ಒಂದೇ ದಿನ ಇಹಲೋಕವನ್ನ ತ್ಯಜಿಸಿದರು. ಹೆಣ್ಣಾಗಲಿ ಗಂಡಾಗಲಿ ತಂದೆ ತಾಯಿಯರನ್ನ ಕಳೆದುಕೊಂಡ್ರು ಅಂತಾದ್ರೆ ಅವರು ನಿಜವಾಗಿಯೂ ಅನಾಥರೇ ಸರಿ. ನನ್ನ ಸ್ಥಿತಿಯೂ ಅದೇ ಆಗಿದೆ. ಏನು ಮಾಡಲು? ನಗು ನಗುತ್ತಲೇ ಕೈ ಹಿಡಿದ ಗಂಡ ಈ ಕುವರಿಯನ್ನ ಕರುಣಿಸಿದ್ದು ಮಾತ್ರ ಆತನ ತಂದೆ ತಾಯಿಯ ಮಾತನ್ನ ಕೇಳಿ ನನ್ನ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಹೊರಿಸಿ ನನ್ನ ಮಗುವಿನೊಂದಿಗೆ ಮನೆಯಿಂದ ಹೊರ ತಪ್ಪಿದ. ದಾರಿ ಕಾಣದೆ ಈ ತರಕಾರಿಯನ್ನ ಎಲ್ಲಿಂದಲೋ ತಂದು ಮಾರಾಟ ಮಾಡುತ್ತಿದ್ದೇನೆ. ದಿನದ ಹೊಟ್ಟೆಯನ್ನ ತುಂಬಿಸಿಕೊಳ್ಳುವುದು ಅಸಾಧ್ಯ ಎಂಬಂತಾಗಿದೆ ನಮ್ಮೀ ಸ್ಥಿತಿ. ನಾನೊಬ್ಬನೇ ಆಗಿದ್ದರೂ ಎಲ್ಲಿಯಾದರೂ ಬಿದ್ದು ಸಾಯುತ್ತಿದ್ದೆ. ಆದರೆ ಇದೋ ನೋಡಿ, ನನ್ನ ಮಗಳು ಕೀರ್ತಿ, ಇವಳಿಗೊಂದು ನೆಲೆಯನ್ನ ರೂಪಿಸಿಕೊಡಬೇಕಲ್ಲವೇ? ಮಗಳೇ, ಬರಿಗಾಲಲ್ಲಿ ನಡೆದು ಕಾಲಿಗೆ ಗುಳ್ಳೆ ಬಂತೆ. ಇದಕ್ಕೆ ವ್ಯವಸ್ಥೆ ಮಾಡಲು ನನ್ನಲ್ಲಿ ಹಣವಿಲ್ಲಮ್ಮ. ಅಮ್ಮ, ಬನ್ನಿ ಬನ್ನಿ. ಕೊಳ್ಳಿರಿ ನೀವೆಲ್ಲ ತರಕಾರಿ, ಕೊಳ್ಳಿರಿ ನೀವೆಲ್ಲ ತರಕಾರಿ, ಎಲ್ಲ ತರಕಾರಿ. ಎನಗಿಲ್ಲ ಜೀವನಕ್ಕೆ ಬೇರೆಯ ದಾರಿ, ಎನಗಿಲ್ಲ ಜೀವನಕ್ಕೆ ಬೇರೆಯ ದಾರಿ. ಕಳ್ಳೋ ಕುಡಿಯ ಸಾಕಬೇಕಲ್ಲ, ಕಳ್ಳೋ ಕೊಡಿಯ ಸಾಕಬೇಕಲ್ಲ. ಶಿವನೇ ಎಲ್ಲಿ ಕೈ ತೊಳೆವ ವಸ್ತುವೇ ಇದಲ್ಲ, ಶಿವನೇ ಎಲ್ಲಿ ಕೈ ತೊಳೆವ ವಸ್ತುವೇ ಇದಲ್ಲ. ಶಿವನೇ, ಯಾಕಾಗಿ ನಮ್ಮಂತವರಿಗೆ ಬದುಕು ಕೊಟ್ಟೆ? ಯಾವ ಅಪರಾಧವನ್ನು ಈ ಜೀವನದಲ್ಲಿ ಮಾಡಿದ್ದಿಲ್ಲ. ಬೇರೆಯವರ ಹಿಂಸೆಗೆ ಒಳಗಾಗಿ ಜೀವನ ನೂಕುವುದೇ ನಮಗಿರುವ ದಾರಿಯೇ? ಶುದ್ಧ ಸ್ವಚ್ಛ ಜೀವನವನ್ನ ನಡೆಸುವುದು ನಮ್ಮ ಭಾಗ್ಯದಲ್ಲಿ ಬರೆಯಲೇ ಇಲ್ಲವೇ? ವಿವಾಹಕ್ಕೆ ಪೂರ್ವದಲ್ಲಿ ನಾನು ಕಟ್ಟಿಕೊಂಡ ಕನಸುಗಳೆಲ್ಲ ನುಚ್ಚು ನೂರಾಗಿವೆ. ದೇವರೇ, ನಾನು ನಿನ್ನಲ್ಲಿ ಏನನ್ನೂ ಬೇಡುವುದಿಲ್ಲ, ನನಗಾಗಿ ನಾನೇನನ್ನೂ ಬೇಡುವುದಿಲ್ಲ. ನನ್ನ ಮಗಳದೇ ಚಿಂತೆ ದೇವಾ, ನನ್ನ ಮಗಳದೇ ಚಿಂತೆ. ಮಗಳೇ, ಹಸಿವಾಯಿತೆ? ಅಯ್ಯೋ, ಇವನ್ನೆಲ್ಲ ಮಾರಾಟ ಮಾಡಿ ನಿನಗೆ ಕೊಂಚಿ ಕೊಡುವೆ ಮಗಳೇ. ಹೋಗೋಣವೇ ಮಗಳೇ. ಯಾರಮ್ಮ ತರುಣಿ ನೀನು ಇಲ್ಲಿಯೇ ತರಗಡದಾಂ
ತೈರದಿನತ ಯಾರಮ್ಮ ತರುಣಿ ನೀನು ಇಲ್ಲಿಯೇ ನಿಂದ ಕಾರಣವರು ನೀನು ಇಲ್ಲಿಯೇ ನಿಂದ ಕಾರಣರು ಎನ್ನೊಳು ತೋಂ 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 ತೋರುವೆ ಯೌವನೆಯಂತೆ ರೂಪದಿ ಬಾಲೆ ತೋರುವೆ ಯೌವನೆಯಂತೆ ರೂಪದಿ ಬಾಲೆ ಯಾರಿವಳರಿವೇನೋ ಕೇಳಬಹುದೇನೋ ಯಾರಿವಳರಿಯೇನೋ ಕೇಳಬಹುದೇನೋ ತೋರುವೆ ಯೌವನೆಯಂತೆ ರೂಪದಿ ಬಾಲೆ ಯಾರಿವಳರಿಯೇನೋ ಹೇಳಬಹುದೇನೋ ಯಾರಮ್ಮ ತರುಣಿ ನೀನು ಯಾರಮ್ಮ ತರುಣಿ ನೀನು ನೀನು ಯಾರು? ಯಾವ ಊರಿನವಳೆ ನೀನು? ನಿನ್ನ ರೂಪವನ್ನ ನೋಡಿ ನಾನು ಈ ರೀತಿ ಪ್ರಶ್ನಿಸಿದ್ದೇನೆ. ನೀನು ಈ ಊರಿಗೆ ಹೊಸಬಳು ನೋಡು. ನಿನ್ನ ಪರಿಚಯ ನನಗಿಲ್ಲ. ರೂಪ ಸೌಂದರ್ಯ ಯೌವನಗಳಿಂದ ಕೂಡಿದ ನೀನು ಯೌವನೆಯಂತೆ ಕಾಣ್ತಾ ಇದ್ದೀಯೆ. ಹೋಗಿ ಅಮ್ಮ. ಆದರೆ ನಿನ್ನ ಈ ಉಡುಗೆ ತೊಡುಗೆಗಳನ್ನು ಕೊಂಡಾಗ ಅಯ್ಯೋ ಪಾಪ ಅನಿಸ್ತಾ ಇದೆ. ಏನ್ ಮಾಡೋದು? ಯಾವ ಊರಿನವಳೆ ನೀನು? ಈ ಊರಿಗೆ ಹೊಸಬಳು ಅಂತ ತೋರ್ತಾ ಇದೆ. ನಿನ್ನನ್ನ ನೋಡಿದರೆ ಜೀವನದಲ್ಲಿ ತುಂಬಾ ನೊಂದಂತೆ ನನಗೆ ಅನಿಸ್ತಾ ಇದೆ. ಹೌದಾ? ಮನಸ್ಸಿನಲ್ಲಿ ಯಾರಲ್ಲಿಯೋ ಏನೋ ಹೇಳಿಕೊಳ್ಳಬೇಕು ಎಂಬಂತೇನು ಭಾವ ಕಾಣ್ತಾ ಇದೆ. ಹೌದು. ತರಕಾರಿ ಬೇಕೇ ಬೇಕೇ ಎಂದು ಬೀದಿ ಬೀದಿಯಲ್ಲಿ ಇಟ್ಟಿರುವುದನ್ನು ನೋಡಿದಾಗ ಹೌದೌದು, ಇದು ನಿನ್ನ ಜೀವನದ ವೃತ್ತಿ ಅಂತ ನನಗನಿಸ್ತಾ ಇಲ್ಲ. ಇಲ್ಲ. ಅಲ್ಲ ಅಲ್ವೋ? ಅಲ್ಲ. ನೋಡು, ನನ್ನಲ್ಲಿ ಹೇಳಿಕೊಳ್ಳುವ ಮನಸ್ಸಿದ್ದರೆ ನಿನ್ನ ಮನದ ನೋವನ್ನ ಹೇಳಿಕೊಳ್ಳಬಹುದು. ಓಹೋ, ನಾನು ಯಾರು ಎಂಬ ಅನುಮಾನವೇ. ಅದು ನಾನೊಬ್ಬಳು ಸಮಾಜ ಸೇವಕಿ, ಅಂದರೆ ಅನಾಥರಿಗೆ ರಕ್ಷಣೆಯನ್ನು ನೀಡುವವಳು. ಹೌದು, ನಿನ್ನ ಮನದ ನೋವನ್ನ ನನ್ನಲ್ಲಿ ಹೇಳಿಕೊಳ್ಳುವುದಕ್ಕೆ ನನ್ನ ಪರಿಚಯ ಇಷ್ಟು ಸಾಕಲ್ಲ ನಿನಗೆ? ಅಮ್ಮ, ನೀನಾರೋ ತಿಳಿಯೇ ನಿನ್ನೋ ಕೇಳುವೆ ದಯದಿ ಮಾನಿನಿ ಸುಗುಣೆ ನೀನೋ ಕೇಳುವೆ ದಯದಿ ಮಾನಿನಿ ಸುಗುಣೆ ನೀನೋ ಅನಾಥ ಹೆಣ್ಣು ನಾ ಭುವಿಗೆ ಬಾರಳು ನಾನು ಏನ ಬೇಳುವುದೆನ್ನ ಬಾಳುಗೋಳಿನ ಕಥೆಯ ನೀನಾರೋ ತಿಳಿಯೇ ನಿನ್ನು ನೀವಾರು ಎಂಬುದನ್ನ ಸಂಕ್ಷೇಪವಾಗಿ ತಿಳಿಸಿದಿರಿ. ಹೌದು, ತಾನೊಬ್ಬ ಅನಾಥ ಸೇವಕಿ ಎಂದು. ಹೌದು, ಅನಾಥ ಸೇವಕಿ ಅಂದರೆ ಅದರಲ್ಲಿ ಹಲವು ಬಗೆಗಳಿವೆ. ಅದರ ವಿವರಣೆಯನ್ನು ಮಾತ್ರ ನಾನು ಕೇಳುವುದಿಲ್ಲ. ಯಾಕೆಂದರೆ ನಾನು ಒಬ್ಬ ಅನಾಥ ಹೆಣ್ಣು. ಮತ್ತೆ ನನ್ನ ಬಾಳಿನ ಗೋಳನ್ನ ಇದುವರೆಗೂ ಯಾರಲ್ಲಿಯೂ ಹೇಳಿಕೊಂಡಿದ್ದಿಲ್ಲ. ಭೂಮಿಗೆ ಭಾರವಾಗಿ ಜನಿಸಿದನೋ ಎಂದು ನೊಂದುಕೊಳ್ಳುತ್ತಿರುವಾಗ ನೀವು ಬಂದು ಯಾರೆಂದು ಕೇಳಿದಿರಿ. ನಾನಾರು, ಎಲ್ಲಿಯವಳು, ಎಲ್ಲಿಂದ ಬಂದೆ, ಇದಾವ ಸತ್ಯವನ್ನು ನಾನು ಹೇಳುವಂತಿಲ್ಲ. ಒನ್ನೊಮ್ಮೆ ಹೇಳಿದೆ ಅಂತಾದ್ರೆ ನನಗೆ ಜೀವಕ್ಕೆ ಅಪಾಯ ತಪ್ಪಿದ್ದಲ್ಲ. ನನ್ನ ಜೀವ ಹೋದರೆ ಹೋಗಲಿ ಬಿಡಿ, ನನಗೇನು ಚಿಂತೆ ಇಲ್ಲ. ಆದರೆ ಇದು ನೋಡಿ, ನನ್ನ ಪ್ರತಿರೂಪದಂತಿರುವ ನನ್ನ ಮಗಳು ಕೀರ್ತಿ
ಇವಳನ್ನ ಹೊತ್ತು ಹೆತ್ತು ಸಾಕಿ ಸಲಹಿಕೊಂಡು ಬಂದೆ. ಇವಳಿಗೊಂದು ಜೀವನವನ್ನ ರೂಪಿಸಬೇಕಲ್ಲವೇ? ಇವಳ ಭವಿಷ್ಯಕ್ಕಾಗಿ ನಾನು ಬದುಕುಳಿದಿದ್ದೇನೆ ಅಮ್ಮ. ನನ್ನ ಗಂಡ, ಅತ್ತೆ, ಮಾವ ಇವರುಗಳ ಹಿಂಸೆಯನ್ನ ತಾಳಲಾರದೆ ಇವಳನ್ನ ಕಟ್ಟಿಕೊಂಡು ರಾತ್ರಿಯೊಂದರಲ್ಲಿ ಈ ಊರು ಬಂದು ಸೇರಿದೆ. ತರಕಾರಿ ಮಾರುವವಳಲ್ಲಿ ಆಶ್ರಯವನ್ನ ಪಡೆದೆ. ಅವಳು ಕೊಟ್ಟ ತರಕಾರಿಯನ್ನ ಮಾರಿಕೊಂಡು ಬರುತ್ತಿದ್ದೇನೆ. ಇದು ನನ್ನ ಜೀವನದ ವ್ಯಥೆ. ಬರೀ ನನ್ನದೇ ಕಥೆಯಾಯಿತು. ಈಗ ನೀವಾರು ಎಂಬುದನ್ನ ಸವಿಸ್ತಾರವಾಗಿ ತಿಳಿಸುತ್ತೀರಾ?